ಸರ್, ಇವತ್ತು ರಾಣೆಬೆನ್ನೂರು ತಾಲೂಕಿನ ಐರಣಿ ಗ್ರಾಮದ ಸದಾನಂದಾಚಾರಿ ಅವರ ಸುಪುತ್ರಿ ಏನು ಸಂಗೀತ ಶಾಲೆಯಲ್ಲಿ ವಿಶೇಷವಾದಂಥ ಒಂದು ಸಾಧನೆಯನ್ನಾಗೈದಿದ್ದಾಳೆ. ಈಗಾಗಲೇ ಸಾಕಷ್ಟು ಪ್ರಶಸ್ತಿಗಳು ಸಿಕ್ಕಿರತಕ್ಕಂಥದ್ದು. ಈ ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯದಲ್ಲಿ ಗ್ರಾಮದ ಹಿರಿಯ ಮುಖಂಡರಾಗಿ ತಾವೇನು ಹೇಳ್ತೀರಿ? ಸರ್, ಸದಾನಂದಾಚಾರಿ ಕಾಶಿಲಿಂಗಾಚಾರಿ ಬಡಿಗೇರಿ ಅವರು ಮಾಡುವಂಥ ಕುಮಾರಿ ಅನ್ನಪೂರ್ಣೇಶ್ವರಿ ಸದಾನಂದಾಚಾರಿ ಬಡಿಗೇರಿ ಅವರು ಪ್ರಾಥಮಿಕ ಶಾಲೆಯಿಂದ ಹಿಡಿದು ತಮ್ಮ ದ್ವಿತೀಯ PUC ಸೈನ್ಸ್ ಮುಗಿಯುವವರೆಗೂ ಅನೇಕ ವಿವಿಧ ಹಂತದಲ್ಲಿ ಶ್ರೀ ಪುಟ್ಟರಾಜ ಗವಾಯಿಯವರ ಸಂಗೀತ ಶಾಲೆಯಲ್ಲಿ ತರಬೇತಿಯನ್ನು ಪಡೆದು ವಿವಿಧ ಹಂತದಲ್ಲಿ ವಿವಿಧ ಕಾಲಘಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಪಡೆದು ನಮ್ಮ ಗ್ರಾಮಕ್ಕೆ ಪ್ರಥಮ ಸ್ಥಾನದಲ್ಲಿ ಬಂದಿದ್ದಾರೆಂದು ನಮಗೆ ಈ ಮೂಲಕ ತಿಳಿದು ಬಂದಿರೋದ್ರಿಂದ ಅವರು ಈ ಒಂದು ಪ್ರಶಸ್ತಿಯನ್ನು ಗಳಿಸಿರೋದ್ರಿಂದ ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಹಾಗೂ ನಮ್ಮ ಇಡೀ ನಾಡಿಗೆ ಒಂದು ಗೌರವ ತರುವಂಥ ಕೆಲಸ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ ನಮಸ್ಕಾರ. ಫ್ಲ್ಯಾಶ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಮಂಜುನಾಥ ಸ್ವಾಮಿ ಮನಿಮಠ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಗಾದೆ ಮಾತಿದೆ. ಖಂಡಿತವಾಗಲೂ ಸತ್ಯ. ಇದಕ್ಕೆ ಪುಷ್ಟಿ ನೀಡುವಂತೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಐರಣಿ ಗ್ರಾಮದ ಸದಾನಂದಾಚಾರಿ ಬಡಿಗೇರ್ ಅವರ ಮಗಳಾದ ಅನ್ನಪೂರ್ಣೇಶ್ವರಿ ವಿಶೇಷ ಸಂಗೀತ ಸಾಧನೆಯಲ್ಲಿ ಸಾಕಷ್ಟು ಸಾರ್ವಜನಿಕರಿಂದ ಪ್ರಶಂಸೆ ಪಡೆದಿರತಕ್ಕಂಥ ವಿಚಾರ. ಹೌದು, ಈ ಹುಡುಗಿ ಪುಟ್ಟರಾಜ ಗವಾಯಿಗಳ ವಿಶೇಷ ಸಂಗೀತ ಶಾಲೆಯಲ್ಲಿ ಪಾಠಶಾಲೆಯನ್ನು ಪೂರೈಸಿದ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸಂಗೀತ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆಗೈದಿದ್ದಾಳೆ. ಎಸ್ ವೀಕ್ಷಕರೇ, ಹಾಗಾದರೆ ಆ ಹುಡುಗಿಯ ಒಂದು ಸಂಗೀತ ವಿಶೇಷ ಕಾರ್ಯಕ್ರಮದ ಒಂದು ಝಲಕನ್ನು ನೋಡಿಕೊಂಡು ಬರೋಣ ಬನ್ನಿ. ಐರಣಿ ಗ್ರಾಮದ ಶ್ರೀ ಸದಾನಂದಾಚಾರಿ ಬಡಿಗೇರ್ ಇವರ ಮಗಳಾದ ಅನ್ನಪೂರ್ಣೇಶ್ವರಿಯವರು ಪಂಡಿತ್ ಪುಟ್ಟರಾಜ ಗವಾಯಿಯವರ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಅನೇಕ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ತಾಲೂಕಿಗೆ ಹಾಗೂ ನಮ್ಮ ಜಿಲ್ಲೆಗೆ ತುಂಬ ಹೆಮ್ಮೆ ತರುವಂಥ ವಿಚಾರ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಶಸ್ತಿಯನ್ನು ಪಡೆದುಕೊಳ್ಳುವಂಥ ಒಂದು ಶಕ್ತಿಯನ್ನು ಆ ಭಗವಂತ ದಯಪಾಲಿಸಲಿ, ಅವರಿಗೆ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಂದು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇನೆ.